ಡಿಸೆಂಬರ್ 27 ಹಾಗೂ 28ರಂದು ಕಲಬುರಗಿ ನಗರದ ಆಳಂದ್ ರಸ್ತೆ ಬಳಿ ಇರುವ ಶ್ರೀ ಸದ್ಗುರು ಮಾಧವಾನಂದ ಪ್ರಭುಜಿ ಶಾಖಾ ಮಠದಲ್ಲಿ ಆಧ್ಯಾತ್ಮ ಸಪ್ತಾಹ ಸುವರ್ಣ ಮಹೋತ್ಸವ ಸಮಾರಂಭ ಆಯೋಜನೆ ಮಾಡಲಾಗಿದೆ ಎಂದು ಮಠದ ಪ್ರಮುಖರು ತಿಳಿಸಿದ್ದಾರೆ. ಈ ಕುರಿತು ನಗರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಮಠದ ಆಡಳಿತ ಮಂಡಳಿ ಸದಸ್ಯರು, ಡಿಸೆಂಬರ್ 27 ಹಾಗೂ 28ರಂದು ಶ್ರೀ ಸದ್ಗುರು ಮಾಧವಾನಂದ ಪ್ರಭುಜಿ ಶಾಖಾ ಮಠದಲ್ಲಿ 50ನೇ ವರ್ಷದ ಆಧ್ಯಾತ್ಮ ಸಪ್ತಾಹ ಸುವರ್ಣ ಮಹೋತ್ಸವ ಸಮಾರಂಭ ಆಯೋಜನೆ ಮಾಡಲಾಗಿದೆ ಎಂದು ತಿಳಿಸಿದರು. ಅಂದು ನಡೆಯುವ ಆಧ್ಯಾತ್ಮ ಸಪ್ತಾಹ ಕಾರ್ಯಕ್ರಮಕ್ಕೆ ಇಂಚಗೇರಿ ಮಠದ ರೇವಣಸಿದ್ದೇಶ್ವರ ಸ್ವಾಮೀಜಿಗಳು ತಮ್ಮ ಅಮೃತ ಹಸ್ತದಿಂದ ಉದ್ಘಾಟಿಸಲಿದ್ದಾರೆ. ಕಾರ್ಯಕ್ರಮಕ್ಕೆ ಅನೇಕ ಮಠಾಧೀಶರು ಗಣ್ಯರು ಭಾಗವಹಿಸಲಿದ್ದು 2 ದಿನಗಳ ಕಾಲ ಧರ್ಮಗುರುಗಳಿಂದ ಪ್ರವಚನಗಳು ನಡೆಯಲಿವೆ ಎಂದು ತಿಳಿಸಿದರು. 27 ಹಾಗೂ 28ನೇ ತಾರೀಕಿನಂದು ಕಲಬುರಗಿಯ ಹೊರವಲಯದಲ್ಲಿರ್ತಕ್ಕಂಥ ಇಂಚಗೇರಿ ಮಠದಲ್ಲಿ ಒಂದು ದೊಡ್ಡ ಪ್ರಮಾಣದಲ್ಲಿ ಏನು ಈ ದೇಶದಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿರ್ತಕ್ಕಂಥ ಮಾಧವಾನಂದ ಮಹಾಗುರುಗಳು ಈ ರಾಜ್ಯದಲ್ಲಿ ಏಕೀಕರಣಕ್ಕಾಗಿ ಹಗಲು ರಾತ್ರಿ ಅನ್ನದೇ ತಮ್ಮ ಸರ್ವಸ್ವವನ್ನು ತ್ಯಾಗ ಮಾಡಿರ್ತಕ್ಕಂಥ ಮಹಾಗುರುಗಳು ಇವರ ಒಂದು ಜಯಂತಿಯ ಪ್ರಯುಕ್ತವಾಗಿ ಪ್ರಯುಕ್ತವಾಗಿ ಏನು 50ನೇ ವಾರ್ಷಿಕೋತ್ಸವದ ದೊಡ್ಡ ಪ್ರಮಾಣದಲ್ಲಿ ಕಲಬುರಗಿಯಲ್ಲಿ ಎಲ್ಲ ಜಾತಿ ಭೇದ ಎಲ್ಲವನ್ನೂ ಕೂಡ ಮರೆತು ಈ ಒಂದು ಭೂಮಿಯಲ್ಲಿ ನಾವೆಲ್ಲರೂ ಕೂಡ ಯಾವುದೇ ಜಾತಿ ಜನಾಂಗದವರು ಇದ್ದರೂ ಕೂಡ ಒಂದೇ ತಂದೆ ತಾಯಿಯ ಮಕ್ಕಳಂತೆ ಬದುಕಬೇಕು, ಬಾಳಬೇಕು. ಈ ಮನುಷ್ಯನ ಜೀವನದಲ್ಲಿ ಯಾರಿಗೆ ಯಾವ ರೀತಿಯಲ್ಲಿ ನಾವು ಒಂದು ಕ್ಷಣದಲ್ಲಿ ನೋಡಿರ್ತಕ್ಕಂಥವ್ರು ಮತ್ತೆ ಒಂದು ಕ್ಷಣದಲ್ಲಿ ನೋಡ್ತೀವೋ ಇಲ್ಲೋ ಅಂತಕ್ಕಂಥದ್ದು ಯಾರಿಗೂ ಕೂಡ ಗೊತ್ತಿಲ್ಲ. ಅದಕ್ಕಾಗಿ ಎಲ್ಲ ಜಾತಿ ಭೇದ ಎಲ್ಲವನ್ನು ಕೂಡ ಮರೆತು ನಾವೆಲ್ಲರೂ ಕೂಡ ಈ ಮಾನವ ಧರ್ಮದ ಕಡೆ ನಾವೆಲ್ಲರೂ ಕೂಡ ಒಂದೇ ಈ ಒಂದು ಸಮಾಜದಲ್ಲಿ ನಾವೆಲ್ಲರೂ ಕೂಡ ಮನುಷ್ಯರಾಗಿ ಬಾಳೋಣ. ಅದರ ಜೊತೆಯಲ್ಲಿ ನಾವೆಲ್ಲರೂ ಕೂಡ ಒಂದೇ ತಂದೆ ತಾಯಿಯ ಮಕ್ಕಳಂತೆ ಬದುಕೋಣ, ಬಾಳೋಣ ಅಂತಕ್ಕಂಥ ಒಂದು ಸರ್ವಧರ್ಮ ಸಮ್ಮೇಳನ ಎಲ್ಲ ಜಾತಿ ಜನಾಂಗದವರು ಸೇರಿ ಮಾಡಬೇಕು. ಕೊನೆಗೆ ನಾವು ಎಷ್ಟೇ ವರ್ಷಗಳಿದ್ದರೂ ಕೂಡ ಕೊನೆಗೊಂದು ದಿನ ಈ ಭೂಮಿ ಮೇಲೆ ಯಾವುದೇ ಜಾತಿ ಜನಾಂಗ ಇಲ್ಲ, ಯಾವುದೇ ಜಾತಿ ಇಲ್ಲ ಅಂತಕ್ಕಂಥದ್ದನ್ನು ತೋರಿಸ್ತಕ್ಕಂಥ ಎಲ್ಲರಿಗೂ ಕೂಡ ಪ್ರತಿಯೊಂದು ಕ್ಷಣದಲ್ಲಿ ಕೂಡ ನಾವೆಲ್ಲರೂ ಕೂಡ ಒಂದೇ ಅಂತಕ್ಕಂಥ ಭಾವನೆ ಇರ್ತಕ್ಕಂಥ ಈ ಇಂಚಗೇರಿ ಮಠದ ಒಂದು ಸಂಪ್ರದಾಯಕ್ಕೆ ನಾವೆಲ್ಲರೂ ಕೂಡ ಬದ್ಧರಾಗಬೇಕಾಗ್ತದ. ಅದಕ್ಕೆ ಆ ನಿಟ್ಟಿನಲ್ಲಿ ಕಲಬುರಗಿಯಲ್ಲಿ ಒಂದು ದೊಡ್ಡ ಪ್ರಮಾಣದಲ್ಲಿ ಈ ಒಂದು ಸರ್ವಧರ್ಮ ಜಾತಿಯ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ 27, 28 ತಾರೀಕಿನಂದು. ಆ ಕಾರ್ಯಕ್ರಮಕ್ಕೆ ಎಲ್ಲ ಮಠದ ಗುರುಗಳು, ರಾಜಕಾರಣಿಗಳು ಹಾಗೂ ಜಾತಿ ಭೇದ ಇಲ್ಲದೆ ಎಲ್ಲರೂ ಕೂಡ ಒಂದೇ ಅಂತಕ್ಕಂಥ ಒಳ್ಳೆಯ ವಿಚಾರವಂತರು ಈ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿಗೊಳಿಸ್ತಾ ಇದ್ದಾರೆ. ಅದಕ್ಕೆ ಈ ಕಾರ್ಯಕ್ರಮದಲ್ಲಿ ಯಾರ್ಯಾರು ಭಾಗವಹಿಸ್ತಾರೆ, ಈ ಕಾರ್ಯಕ್ರಮದ ಮೂಲ ಉದ್ದೇಶಗಳೇನು ಅಂತ ಸದ್ಗುರು ಸಮರ್ಥ ಬಾಬು ಸಾಹೇಬ್ ಮಹಾರಾಜರು ಹಾಕಿದಂಥ ಒಂದು ಆಧ್ಯಾತ್ಮ ಸಂಸ್ಥೆ ಇವತ್ತಿನ ದಿವಸ ಈ ಕಲಬುರಗಿ ಮಹಾನಗರದಲ್ಲಿ ಶರಣರ ನಾಡಿನಲ್ಲಿ ಪ್ರತಿಯೊಂದು ಊರಿಗೆ ಹಳ್ಳಿಗೆ 1973ರಲ್ಲಿ ಸದ್ಗುರು ಸಮರ್ಥ ಮಾಧವಾನಂದ ಪ್ರಭುಗಳು ಏನು ಪಾದಾರ್ಪಣೆ ಮಾಡಿ ಈ ಒಂದು ಬಾಬು ಸಾಹೇಬ್ ಮಹಾರಾಜರ ಒಂದು ಆಧ್ಯಾತ್ಮದ ಒಂದು ಬೀಜವನ್ನು ಬಿತ್ತಿ ಈ ಒಂದು ಮಾನವನ ಕಲ್ಯಾಣಗೋಸ್ಕರವಾಗಿ ಸಕಲರು ಸುಖವಾಗಿ ಬಾಳಲಿ, ಸಕಲ ಸಂಕಟವು ನೀಗಲಿ, ಸಕಲರಿಗೂ ಕಲ್ಯಾಣವಾಗಲಿ ಅನ್ನುವಂಥದ್ದು ಸದುದ್ದೇಶ ಇಟ್ಕೊಂಡು ಪ್ರಪ್ರಥಮವಾಗಿ ಅಲ್ಲಿ ಅನಂತಸೇನ ಗುಡಿ ಬ್ರಹ್ಮಪುರದಲ್ಲಿ ಪ್ರಾರಂಭಿಸಿ ಅಲ್ಲಿ ಕೆಲವು ಬಡಾವಣೆಗಳಲ್ಲಿ ಬ್ರಹ್ಮಪುರದ ಅನೇಕ ಬಡಾವಣೆಗಳಲ್ಲಿ ಈ ಒಂದು ಆಧ್ಯಾತ್ಮ ಕಾರ್ಯಕ್ರಮಗಳನ್ನು ನಡೆಸಿ ಮುಂದೆ ಬೃಹತ್ವಾದಂಥ 1999ರಲ್ಲಿ ಕುಬಾ ಕಲ್ಯಾಣದಲ್ಲಿ ಒಂದು ಸರ್ವಧರ್ಮ ಸಮಾವೇಶವನ್ನು ಕೈಗೊಂಡು ಮುಂದೆ 2001ರಿಂದ ಈ ಒಂದು ಹಿಂದಿ ಪ್ರಚಾರ ಸಭಾ ಕನ್ನಡ ಭವನದಲ್ಲಿ ಒಂದು ಕಾರ್ಯಕ್ರಮ ನಡೆಸಿ ಈಗ ಸದ್ಯ 2004ರಲ್ಲಿ ಪರಮ ಪೂಜ್ಯ ಜಗನ್ನಾಥ ಮಹಾರಾಜ ನೇತೃತ್ವದಲ್ಲಿ ಒಂದು ಮಾಧವಾನಂದ ಪ್ರಭುಗಳ ಒಂದು ಆಶ್ರಮವನ್ನು ನಿರ್ಮಾಣಗೊಂಡು
ಇವತ್ತಿನ ದಿವಸ 21 ವರ್ಷಗಳ ನಂತರ ಈ ಒಂದು 50ನೇ ಸುವರ್ಣ ಮಹೋತ್ಸವ ಈ ಒಂದು ಸಂದರ್ಭದಲ್ಲಿ ಅನೇಕ ಇಲ್ಲಿ ಕಲಬುರಗಿ ಮಹಾನಗರದ ಅನೇಕ ಹರಮೂರ್ತಿ ಸ್ವಾಮೀಜಿಯವರ ಅಂದ್ರೆ ಡಿಟೇಲಲ್ಲಿ ಪ್ರಮುಖವಾಗಿ ಇಲ್ಲೆಲ್ಲ ಪತ್ರಿಕೆಯಲ್ಲಿ ಇದೆ. ಇಂಜಿಗೇರಿ ಮಠದಿಂದ ರೇವಣಸಿದ್ದೇಶ್ವರ ಮಹಾರಾಜರು ಈ ಒಂದು ಕಾರ್ಯಕ್ರಮದ ಘನ ನೇತೃತ್ವ ವಹಿಸಲಿದ್ದು, ನಂತರ ಶ್ರೀ ಉದ್ಘಾಟಕರಾಗಿ ಶ್ರೀ ಸಾರಂಗಧರ ದೇಶಿ ಸ್ವಾಮಿಗಳು, ಸಾನ್ನಿಧ್ಯವನ್ನು ಶ್ರೀ ರಾಜಶೇಖರ ಶಿವಾಚಾರ್ಯರು, ಸಮ್ಮುಖವನ್ನು ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳು, ಮುಖ್ಯ ಅತಿಥಿಗಳಾಗಿ ಇಂಜಿಗೇರಿ ಮಠದಿಂದ ಅನೇಕ ಗುರುಬಂಧುಗಳು ಆಗಮಿಸಲಿದ್ದಾರೆ. ಇದಲ್ಲದೆ ಅದೇ 27ನೇ ತಾರೀಕಿನ ದಿವಸ ಇದೇ ತಿಂಗಳ ಮಧ್ಯಾಹ್ನ 3 ಗಂಟೆಗೆ ಶ್ರೀ ಶರಣಬಸವೇಶ್ವರ ದೇವಸ್ಥಾನದಿಂದ ಬೃಹತ್ವಾದಂಥ ಸದ್ಗುರುಗಳ ಭಾವಚಿತ್ರದ ಭವ್ಯ ಮೆರವಣಿಗೆ ನಡೆಯಲಿದ್ದು, ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಿದ್ದಾರೆ ಪರಮಪೂಜ್ಯ ದಾಕ್ಷಾಯಿಣಿ ತಾಯಿಯವರು. ಈ ಒಂದು ಕಾರ್ಯಕ್ರಮವನ್ನು ಚಾಲನೆ ನೀಡಿದ್ದು, ಈ ಒಂದು ಮುಖ್ಯ ಅತಿಥಿಗಳಾಗಿ ಶ್ರೀ ದತ್ತಪ್ಪ ಸಾಗನೂರ ಅವರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರು ಅವರು ಕೂಡ ಆಗಮಿಸಲಿದ್ದಾರೆ. ಇದಲ್ಲದೆ ಸಾಯಂಕಾಲ 6 ಗಂಟೆಗೆ ಇಲ್ಲಿ ದೇಶ ಕಟ್ಟುವಲ್ಲಿ ಆಧ್ಯಾತ್ಮದ ಪಾತ್ರ. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್.